Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಾರ್ ಆನ್ಯುಯಲ್ ಎಕ್ಸಾಮಿನೇಷನ್ ಆಸ್ ಪರ್ ದ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ನೀಡಿರ್ತಕ್ಕಂತಹ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನಲ್ಲಿ ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ನಿಮ್ಮ ಆನ್ಯುಯಲ್ ಎಕ್ಸಾಮಿನೇಷನ್ಗಾಗಿ. ಇಲ್ಲಿ ಮೊದಲನೆಯ ಒಂದು ಮೇನನ್ನು ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸನ್ನು ನೀಡಲಾಗಿರುತ್ತೆ. ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಸಹ ನೀಡಲಾಗಿರುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ನೋಡಿದಾಗ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಗೋ ಸ್ಟ್ರೈಟ್ ಫಾರ್ 500 meters, ಟೇಕ್ ರೈಟ್, ಇಟ್ ಈಸ್ ಆನ್ ಯುವರ್ ಲೆಫ್ಟ್ ಅಂತಕ್ಕಂಥದ್ದು. ಇದು ಗಿವಿಂಗ್ ಡೈರೆಕ್ಷನ್, ಆಪ್ಷನ್ ಡಿ ಆಗುತ್ತೆ. ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಇನ್ಫಿನಿಟಿವ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಿನಿಟಿವ್ಸನ್ನು ನೋಡಿ. ಆರ್, ಬೀಯಿಂಗ್, ಟು, ಶಾಪ್, ಟು ಬೈ ಅಂತ ಇದೆ. ಆಪ್ಷನ್ ಡಿ ಟು ಬೈ ಇಸ್ ದಿ ಇನ್ಫಿನಿಟಿವ್. ನಂತರ ಥರ್ಡ್ ಕ್ವಶನ್ಗೆ ಬಂದಾಗ ಇಫ್ ಕ್ಲಾಸನ್ನು ನೀಡಲಾಗಿದೆ. ಸುಜಾತ, ಇಫ್ ಯು ಹ್ಯಾಡ್ ಗಾನ್ ಇನ್ ಟೈಮ್ ಯು ಡ್ಯಾಶ್ ಗಾಟ್ ದ ಬಸ್. ಆಪ್ಷನ್ ಸಿ ವುಡ್ ಹ್ಯಾವ್ ಗಾಟ್ ದ ಬಸ್. ಇನ್ನು ಫೋರ್ತ್ ಕ್ವಶನ್ಗೆ ಬಂದಾಗ ಕ್ವಶನ್ ಟ್ಯಾಗನ್ನು ನೀಡಲಾಗಿರುತ್ತೆ. ಹರೀಶ್ ವೆಂಟ್ ಟು ಮಾರ್ಕೆಟ್. ಇಲ್ಲಿ ವೆಂಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್, ಹರೀಶ್ಗೆ ಪ್ರೊನೌನ್ ಬಂದು ಹಿ, ಡಿಡಂಟ್ ಹಿ, ಆಪ್ಷನ್ ಎ. ಇನ್ನು ಡೂ ಆಸ್ ಡೈರೆಕ್ಟೆಡ್ ಸೆಕೆಂಡ್ ಮೇನ್ನಲ್ಲಿ ಫಿಫ್ತ್ ಕ್ವಶನ್. ಕಂಬೈನ್ ದ ವರ್ಡ್ ಇನ್ ಎ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಇದೆ. ಸ್ಟ್ರೈಟ್ ಫಾರ್ವರ್ಡ್. ನಂತರ ಸಿಕ್ಸ್ತ್ ಕ್ವಶನ್ ನೋಡಿದಾಗ ಪಿಕ್ ದ ಮಾನೋಸಿಲಬಲ್ ವರ್ಡ್. ಮಾನೋಸಿಲಬಲ್ ಅಂದರೆ ಸಿಂಗಲ್ ಸಿಲಿಬಲ್. ಎಗೋ 2, ಬಿಫೋರ್ 2 syllable, ಕಾರ್ ಸಿಂಗಲ್ ಸಿಲಿಬಲ್, ಟ್ಯೂಷನ್ 2 syllable. ಇಲ್ಲಿ ಆನ್ಸರ್ ಕಾರ್ ಸಿಂಗಲ್ ಸಿಲಿಬಲ್ ವರ್ಡ್. ನಂತರ ಸೆವೆಂತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಇದೆ. The weather is cold dash December, in December. Fill in the blanks with suitable article. Miss Manjula is dash MLA, an MLA. M ನಾವು ಓದಬೇಕಾದ್ರೆ ಎ ಅಂತ ಸ್ಟಾರ್ಟ್ ಮಾಡ್ತೀವಿ, ಮೀನ್ಸ್ ಇಲ್ಲಿ ಓವೆಲ್ ಸೌಂಡ್ ಬರೋದ್ರಿಂದ ಆ್ಯನನ್ನು ನಾವು ಆರ್ಟಿಕಲ್ ಬಳಸಬೇಕು. ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಲಿಂಕರನ್ನು ನೀಡಲಾಗಿದೆ. he is sick, he cannot work hard. he is sick, so he cannot work hard. ನಂತರ 10th ಕ್ವಶನ್ ನೋಡಿದಾಗ ರೈಟ್ ಫಾರಮ್ ಆಫ್ ದ ವರ್ಬ್ ಮೀನ್ಸ್ ಟೆನ್ಸ್ ಫಾರಮನ್ನು ಕರೆಕ್ಟಾಗಿ ಬರೀಬೇಕಾಗುತ್ತೆ. ಇಲ್ಲಿ ಶಿ ಬಿ ಪ್ಲಸ್ ವರ್ಕ್ ಆ್ಯಸ್ ಎ ಟೀಚರ್ ಇನ್ ಅವರ್ ಸ್ಕೂಲ್ ದಿಸ್ ಇಯರ್. ಇಲ್ಲಿ ಶಿ ಸಿಂಗ್ಯುಲರ್ ಇರೋದ್ರಿಂದ ಈಸ್, ಬಿಗೆ ಈಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ವರ್ಕ್ ಇರತಕ್ಕಂಥದ್ದು ವರ್ಕಿಂಗ್ ಆಗುತ್ತೆ. ದಿಸ್ ಇಯರ್ ಇರೋದ್ರಿಂದ ಈಸ್ ವರ್ಕಿಂಗ್. ಲಾಸ್ಟ್ ಇಯರ್ ಅಂತ ಬಂದಾಗ ವಾಸ್ ವರ್ಕಿಂಗ್ ಆಗಿ ಚೇಂಜ್ ಆಗ್ತಾ ಇತ್ತು. ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಫಾರಮ್ ಆಫ್ ದ ವರ್ಡ್ ಗಿವನ್ ಇದೆ. ಸೈಂಟಿಸ್ಟ್ಸ್ ವರ್ ಡ್ಯಾಶ್ ಸಕ್ಸಸ್ ಇನ್ ದೇರ್ ಎಫರ್ಟ್ಸ್ ಇನ್ ಲಾಂಚಿಂಗ್ ಚಂದ್ರಯಾನ 3, ಸಕ್ಸಸ್ಫುಲ್. ನೇಮ್ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. 12th ಕ್ವಶನ್. ದ ಬ್ಯೂಟಿಫುಲ್ ಸನ್ಸೆಟ್ ಅಮೇಜ್ಡ್ ಎವ್ರಿ ಒನ್. ಬ್ಯೂಟಿಫುಲ್ ಅಡ್ಜೆಕ್ಟಿವ್. ನಂತರ 13. ಯೂಸ್ ದ ವರ್ಡ್ ಸರ್ಚ್ ಆಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ಐ ಸರ್ಚ್ ಮೈ ಬುಕ್, ಶಿ ಸರ್ಚ್ ಅವರ್ ಫೋನ್. ನಂತರ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ನೋ ಅದರ್ ಬ್ಯಾಟ್ಸ್ಮನ್ ಈಸ್ ಆಸ್ ಗುಡ್ ಆಸ್ ವಿರಾಟ್ ಕೊಹ್ಲಿ ಇದೆ. ವಿರಾಟ್ ಕೊಹ್ಲಿ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಬ್ಯಾಟ್ಸ್ಮ್ಯಾನ್. ನಂತರ 15th ಕ್ವಶನ್ಗೆ ಬಂದಾಗ ರಿಪೋರ್ಟೆಡ್ ಸ್ಪೀಚ್ ಇದೆ. ಇಲ್ಲಿ ಪೊಲೀಸ್ ಮ್ಯಾನ್ ಆಸ್ಕ್ಡ್ ರವಿ ಅಂತ ಇದೆ. ಪೊಲೀಸ್ ಮ್ಯಾನ್ ಆಸ್ಕ್ಡ್ ರವಿ, ಅಲ್ಲಿ ಪೊಲೀಸ್ ಮ್ಯಾನ್ ಕೇಳಿರೋದು ವಾಟ್ ಆರ್ ಯು ಡೂಯಿಂಗ್ ಇನ್ ದ ಪಾರ್ಕ್. ಇಲ್ಲಿ ಉತ್ತರ ಬರೀಬೇಕಾದ್ರೆ ವಾಟ್ ಹಿ ವಾಸ್ ಡೂಯಿಂಗ್ ಇನ್ ದ ಪಾರ್ಕ್. ಪೊಲೀಸ್ ಮ್ಯಾನ್ ಆಸ್ಕ್ಡ್ ರವಿ ವಾಟ್ ಹಿ ವಾಸ್ ಡೂಯಿಂಗ್ ಇನ್ ದ ಪಾರ್ಕ್. ಇನ್ನು 16th ಕ್ವಶನನ್ನು ನೋಡೋದಾದರೆ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಫಾರಮನ್ನು ನೀಡಲಾಗಿದೆ. ಇಲ್ಲಿ ದ ಡಾಕ್ಟರ್ ಈಸ್ ಪ್ರಿಸೈಡಿಂಗ್ ಓವರ್ ದ ಮೀಟಿಂಗ್ ಅಂತ ಇದೆ. ಸೊ ಇಲ್ಲಿ ಇದನ್ನು ಪ್ಯಾಸಿವ್ ಫಾರಮ್ಗೆ ಬರಿಬೇಕಾದಾಗ ದ ಮೀಟಿಂಗ್ ಈಸ್ ಬೀಯಿಂಗ್ ಪ್ರಿಸೈಡೆಡ್ ಓವರ್ ಬೈ ದ ಡೈರೆಕ್ಟರ್. ದ ಮೀಟಿಂಗ್ ಈಸ್ ಬೀಯಿಂಗ್ ಪ್ರಿಸೈಡೆಡ್ ಓವರ್ ಬೈ ದ ಡೈರೆಕ್ಟರ್. ಆನ್ಸರನ್ನು ನೀಡಲಾಗಿದೆ. ಇನ್ನು 17th ಕ್ವಶನ್ಗೆ ಬಂದಾಗ ಎಡಿಟಿಂಗ್ ಎರರ್ಸಲ್ಲಿ ದ ಚಿಲ್ಡ್ರನ್ ವಾಚ್ ದ ಮೂವಿ ಸೈಲೆಂಟ್. ಇಟ್ಸ್ ರಿಯಲಿ ಆ್ಯನ್ ಇಂಟ್ರೆಸ್ಟಿಂಗ್ ಮೂವಿ ಆನ್ ಏರೋಸ್ಪೇಸ್ ಟೆಕ್ನಾಲಜಿ. ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಇಲ್ಲಿ ವಾಚ್ಡ್ ದ ಮೂವಿ ಸೈಲೆಂಟ್ ಅಂತಿದೆ, ಸೈಲೆಂಟ್ಲಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ
ಇಂಟ್ರೆಸ್ಟಿಂಗಲ್ಲಿ ನೋಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಆ ಇಂಟರೆಸ್ಟಿಂಗನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರೀಬೇಕಾಗತ್ತೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಗೆ ಬಂದಾಗ ಪ್ರಿಪ್ರೇಟರಿಯಲ್ಲಿ ನೀಡಿರುವ ಹಾಗೆ ಜೆಂಟ್ಲ್ಮನ್ ಆಫ್ ರಿಯೋ ಇನ್ ಮೀಡಿಯಾದಿಂದ 18th ಕ್ವಶನ್. Explain briefly the appearance and manners of Don Anselmo. Don Anselmo wore an old green faded coat. His gloves too were old and torn, and his fingertips shone through them, and carried a cane which was the skeleton of worn-out umbrella. When he entered a room, he bowed to all and slowly removed his hat and gloves. ಇನ್ನು 19th ಕ್ವಶನ್ಗೆ ಬಂದಾಗ ಹೌ ಕ್ಯಾನ್ ವಿ ಪ್ರೂವ್ ದಟ್ ಅಂಬೇಡ್ಕರ್ ವಾಸ್ ಎ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಪೆಂಟ್ ಆಲ್ ಹಿಸ್ ಟೈಮ್ ಅಂಡ್ ಟ್ಯಾಲೆಂಟ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್. He tried to bring awareness through his newspaper and also set up institutions. He tried to bring equality for the depressed classes through the constitution. ಈ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 20th ಕ್ವಶನ್ ನೋಡಿದಾಗ ವಾಟ್ ಡಿಡ್ ಸತೀಶ್ ಸಿ ಅಟ್ ದ ಫಾರ್ ಕಾರ್ನರ್ ಆಫ್ ದಿ ಗಾರ್ಡನ್, ವೈ ಡಿಡ್ ಇಟ್ ಅಟ್ರಾಕ್ಟ್ ಹಿಮ್ ಅಂತ ಕ್ವಶನ್ ಇದೆ. ಇದು ಕಲರ್ಸ್ ಆಫ್ ಸೈಲೆನ್ಸ್ ಇಂದ. ಸತೀಶ್ ಅಟ್ ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್ ಸಾ ಎ ಬರ್ಡ್ ವಿತ್ ಎ ಲಾಂಗ್ ಟೇಲ್ ಅಂಡ್ ಬ್ಲಾಕ್ ಕ್ರೆಸ್ಟ್. Satish was attracted by its restless energy. Its eyes kept darting. Its whole body was ready for flight any moment. In 21st ನೋಡಿದಾಗ how can science best ensure our safety in the world? The world is threatened by natural and man-made disasters. It is scientific research which can really save the world. It is through science with the tools and techniques can best ensure our safety in the world. ಇನ್ನು 22nd ಕ್ವಶನ್ಗೆ ಬಂದಾಗ ವೈ ಡಸ್ ದ ಪೊಯೆಟ್ ಫೀಲ್ ದಟ್ ಈ ಈಸ್ ದಿ ಸೆಂಟರ್ ಆಫ್ ಗ್ರಾವಿಟಿ ಇನ್ ಹಿಸ್ ಕ್ಯಾಪ್ಸೂಲ್. ದ ಪೊಯೆಟ್ ವಿಲ್ ಬಿ ಶಟ್ ಇನ್ ದ ಕ್ಯಾಪ್ಸೂಲ್. He will be alone. He feels he like a universe by himself with teacups circling around him like planets around the sun. ಇನ್ನು 23rd ಕ್ವಶನ್ ಬಂದಾಗ ಸಪ್ಲಿಮೆಂಟರಿ ರೀಡಿಂಗ್ ಇಂದ ವಾಟ್ ಡು ಯು ಥಿಂಕ್ ದ ರೈಟರ್ ಆಫ್ ದ ಇನ್ಸಿಡೆಂಟ್ ಟ್ರೈಯಿಂಗ್ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್ ಇದೆ. ನಂತರ how does the writer describe the introvert Hanif? 24th ಗೆ ಬಂದಾಗ how can we say that Dickie Dolma was not a shirker. ನಂತರ ಬರ್ಡ್ ಆಫ್ ಹ್ಯಾಪಿನೆಸ್ ಇಂದ ವಾಟ್ ಡಿಡ್ ದ ಓಲ್ಡ್ ಫೋಕ್ ಅಪ್ ಟಿಬೇಟ್ ಸೇ ಅಬೌಟ್ ಹ್ಯಾಪಿನೆಸ್. ಇನ್ನು 3 ಮಾರ್ಕ್ಸ್ ಕ್ವಶನ್ಗೆ ಬಂದಾಗ ನರೇಟ್ ದಿ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಸ್ವಾಮಿ ಅಂಡರ್ ದ ಬೆಡ್. ಈ ಕ್ವಶನ್ ಅನ್ನು ಹೀರೋ ಪಾಠದಿಂದ ನೀಡಲಾಗಿದೆ. ನಂತರ ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ಹಿಸ್ ಗ್ರ್ಯಾಂಡ್ ಮದರ್ ಹ್ಯಾಡ್ ಸ್ಪೆಷಲ್ ಕ್ವಾಲಿಟಿ. ಈ ಒಂದು ಪ್ರಶ್ನೆ ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಈ ಪದ್ಯದಿಂದ 3 ಮಾರ್ಕ್ಸ್ ಕ್ವಶನ್ ಇದೆ. ಇನ್ನು ಎಕ್ಸ್ಟ್ರಾಕ್ಟ್ಗೆ ಬಂದಾಗ ಟೇಕ್ ಹಿಮ್ ಹೋಮ್ ಗಿವ್ ಹಿಮ್ ದ ಥಿಂಗ್ಸ್ ಈ ಲೈಕ್ಸ್ ಇಂಡಲ್ಗ್ ಹಿಮ್ ಇದು ಕನ್ಸರ್ಟ್ ಪಾಠದಿಂದ. ಹೂ ಸೆಡ್ ಅಬೌವ್ ಸ್ಟೇಟ್ಮೆಂಟ್ ಅಂದಾಗ ಡಾಕ್ಟರ್ಸ್ ಹೂ ವರ್ ಟ್ರೀಟಿಂಗ್ ಅನಂತ್. ವೈ ಡಿಡ್ ದೇ ಸೇ ಸೊ ಅಂದಾಗ ಅನಂತ್ಸ್ ಕಂಡೀಷನ್ ಗ್ರೀವ್ ವರ್ಸ್ ವಿತ್ ಈಚ್ ಪಾಸಿಂಗ್ ಡೇ ಆ್ಯಂಡ್ ಡಾಕ್ಟರ್ಸ್ ನ್ಯೂ ದಟ್ ದ ಬಾಯ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್ ದಿಸ್ ಮೇಡ್ ದೆಮ್ ಸೇ ಸೊ. ಹೂ ವಾಸ್ ಇಮ್ ರೆಫರ್ ಟು ಅಂದಾಗ ಅನಂತ್. ಇನ್ನು 28th ಎಕ್ಸ್ಟ್ರಾಕ್ಟ್ಗೆ ಬಂದಾಗ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್. ಹೂ ಸೆಡ್ ದಿಸ್ ಅಂದಾಗ ಡಿಯಾಗೋ. ಹೂ ಆರ್ ದ 50 men ಅಂದಾಗ ಸೀಮೆನ್. ಇನ್ ಹೂಸ್ ಹ್ಯಾಂಡ್ಸ್ ದೇ ಆರ್ ಅಂದಾಗ ಇನ್ ದ ಹ್ಯಾಂಡ್ಸ್ ಆಫ್ ಕೊಲಂಬಸ್. 29th ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಹೂ ಸೆಡ್ ದಿಸ್ ಅಂದಾಗ ಬಲೇಶ್ವರ್. ವೈ ಡಿಡ್ ಹಿ ವಾಂಟ್ ಟು ಹೆಲ್ಪ್ ಹರ್ ಅಂದಾಗ ದ ಗರ್ಲ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ವೈ ಡಿಡಂಟ್ ಅದರ್ಸ್ ಕೇಮ್ ಟು ಹೆಲ್ಪ್ ಅಂದಾಗ ದೇ ವರ್ afraid of being involved in police case. He wanted to inform about accident to Roma's family. ನಂತರ 30th question we are lost the captain shouted. Who does we refer to ಅಂದಾಗ sailors. Why did the captain say this ಅಂದಾಗ the ship was struck in a storm. How did this daughter react to this situation ಅಂದಾಗ she filled them with hope by asking if God could protect them on land, would he not protect them on sea. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರೊಫೈಲ್ ರೈಟಿಂಗ್ ಹಾಗೆ ಎಲ್ಲ ಪ್ರಶ್ನೆ ಪತ್ರಿಕೆಯ ಒಂದು ಆನ್ಸರ್ಸನ್ನು ಇಲ್ಲಿ ನೀಡಲಾಗಿದೆ. ಇನ್ನು 36th 4 ಮಾರ್ಕ್ಸ್ಗೆ ಬಂದಾಗ ಜಾಜ್ ಪ್ಲೇಯರ್ ಸಮ್ರಿ ಹಾಗೆ ದ ಸಾಂಗ್ ಆಫ್ ಇಂಡಿಯಾ, ಅದಾದ ನಂತರ ಐ ಆಮ್ ದ ಲ್ಯಾಂಡ್ ಈ ಪದ್ಯದ ಒಂದು 4 ಮಾರ್ಕ್ಸ್ ಕ್ವಶನ್ಸ್ ಆನ್ಸರ್ಸನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದ್ದು ವಿದ್ಯಾರ್ಥಿಗಳು ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿ. ಇದು ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಪ್ರಾಕ್ಟೀಸ್ ಒಂದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳಿಸುತ್ತಾ
ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹಾಗೆ ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳುತ್ತಾ ಆಲ್ ದ ಬೆಸ್ಟ್ ಟು ಆಲ್.